ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನ್ಯೂ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಆಮ್ಸ್ಟಾರ್ ಟೋಕನ್ನೇ ಆಗಲಿ ಅಥವಾ ಯಾವುದೇ ಒಂದು ಟೋಕನ್ನ ಯಾವ ರೀತಿ ಬೈಬಿಟ್ಟಲ್ಲಿ ಸೆಲ್ ಮಾಡೋದು, ಆ ಒಂದು ಏರ್ಡ್ರಾಪ್ ಬಿಡುಗಡೆ ಆಗಿರುವಂಥ ಸಮಯದಲ್ಲಿ ಯಾವ ರೀತಿ ಟೋಕನ್ನ ಬೈಬಿಟ್ಟಲ್ಲಿ, ಬೈನಾನ್ಸಲ್ಲಿ, ಟೆಲಿಗ್ರಾಮ್ ವ್ಯಾಲೆಟಲ್ಲಿ ಎಲ್ಲದರಲ್ಲೂ ಯಾವ ರೀತಿ ಸೆಲ್ ಮಾಡೋದು ಅಂತ ಕಂಪ್ಲೀಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಪಕ್ಕದಲ್ಲಿರೋ ಬೆಲ್ ಬಟನ್ನ ಆನ್ ಮಾಡ್ಕೊಳ್ಳಿ, ಯಾಕಂದರೆ ನಾನು ಪ್ರತಿಯೊಂದು ಅರ್ನಿಂಗ್ಸ್ ರಿಲೇಟೆಡ್ ವಿಡಿಯೋ ಹಾಕಿದಾಗ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಸೊ ಫ್ರೆಂಡ್ಸ್, ನಿಮಗೇನಾದರೂ ವಿತ್ಡ್ರಾ ಮಾಡೋದ್ರಲ್ಲಿ ಡೌಟ್ ಇತ್ತು ಅಂದರೆ, ಸಪೋಸ್ ನಿಮ್ಮ ಕೈಯಲ್ಲಿ ವಿತ್ಡ್ರಾ ಮಾಡೋದಕ್ಕೆ ಅಥವಾ ಸೆಲ್ ಮಾಡೋದಕ್ಕೆ ಆಗಿಲ್ಲ ಅಂದರೆ ನೀವು ನನ್ನ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಬಂದು ನೀವು ಟೆಲಿಗ್ರಾಮ್ ಜಾಯಿನ್ ಆದರೆ ಅಲ್ಲೇ ನಾನು ಪಿನ್ ಮಾಡಿದ್ದೀನಿ ನನ್ನ ಯೂಸರ್ ಐಡಿನ. ಸೊ ನೀವು ಅದ್ರ ಮುಖಾಂತರ ನನ್ನ ಮೆಸೇಜ್ ಮಾಡಿ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನಾನು ನಿಮಗೆ ಸೆಲ್ ಮಾಡಿಕೊಡ್ತೀನಿ. ಸಪೋಸ್ ಕೆಲವೊಬ್ಬರಿಗೆ ಟೆಲಿಗ್ರಾಮಲ್ಲಿ ಸೆಲ್ ಮಾಡೋದಕ್ಕೆ ಆಗೋಲ್ಲ, ಓಕೆನಾ. ಟೆಲಿಗ್ರಾಮಲ್ಲಿ ಸೆಲ್ ಮಾಡೋದಕ್ಕೆ ಆಗ್ದಿಲ್ದಾಗ ಏನು ಮಾಡಬೇಕಂದ್ರೆ ವ್ಯಾಲೆಟ್ ನನ್ನ ವ್ಯಾಲೆಟ್ಗೆ ಕಲಿಸ್ಕೊಂಡು ನಾನು ನಿಮಗೆ ವಿತ್ಡ್ರಾ ಮಾಡಿಕೊಡ್ತೀನಿ. ಸೊ ಅದೆಲ್ಲ ನಾನು ನಿಮಗೆ ಡೈರೆಕ್ಟ್ ನೀವು DM ಮಾಡಿದಾಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಯಾರಿಗೆಲ್ಲ ಆಗಲ್ಲ, ಯಾರ ಹತ್ರ ಬೈನಾನ್ಸು ಬೈಬಿಟ್ಟು ಪ್ರತಿಯೊಂದು KYC ಮಾಡಿಕೊಂಡು ವೆರಿಫೈ ಆಗಿದ್ದೀರೋ ಅವ್ರಿಗೆ ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿ ಸೆಲ್ ಮಾಡಬೇಕು, ನಾವು ಬಂದಿರೋವಂಥ ಟೋಕನ್ಗಳನ್ನ ಯಾವ ರೀತಿ ಸೆಲ್ ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಂಟಿಲ್ ಕೊನೆವರೆಗೂ ನೋಡಿ, ತುಂಬಾ ಇಂಪಾರ್ಟೆಂಟ್ ವಿಡಿಯೋ. ಸೊ ಎಲ್ರಿಗೂ ಈಗಾಗಲೇ ಟೋಕನ್ಸ್ ರಿಸೀವ್ ಆಗಿದೆ ಎಕ್ಸ್ಚೇಂಜ್ಗಳಿಗೆ, ಬೈನಾನ್ಸ್ ಆಗಲಿ, ಬೈಬಿಟ್ ಆಗಲಿ ಅಥವಾ ಟೆಲಿಗ್ರಾಮ್ಗೆ ಯಾರ್ಯಾರು ಕೊಟ್ಕೊಂಡಿರೋ ನೋಡಿ. ಸಪೋಸ್ ಅವರೆಲ್ಲ ಇನ್ನೂ ಆಗಿಲ್ಲ, ಟೋನ್ ಕೀಪರ್, ಟೋನ್ ವ್ಯಾಲೆಟ್ ಕೊಟ್ಟಿರೋರಿಗೆ ಸಪೋಸ್ ಇನ್ನೂ ಆಗಿಲ್ಲ, ಅವರೆಲ್ಲ ಇವತ್ತು ಸಂಜೆ 5:00ವರೆಗೆ ಡೈರೆಕ್ಟ್ ಕ್ಲೇಮ್ ಅಂತ ಇರುತ್ತಲ್ಲ, ಆ ಒಂದು ಡೈರೆಕ್ಟ್ ಕ್ಲೇಮ್ ಮೇಲೆ ಬಟನ್ ಮೇಲೆ ಪ್ರೆಸ್ ಮಾಡಿ. ಸೊ ಅಲ್ಲಿ ಕ್ಲೈಮ್ ಮಾಡ್ಕೋಬೋದು. ನಿಮಗೆಲ್ಲ ಲೈವ್ ಸೆಕ್ಷನ್ ಬೇಕು ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಲೈವ್ ಸೆಕ್ಷನ್ ಬೇಕು ಅನ್ನೋರು ಮಾತ್ರ ನಾನು ನಿಮಗೆ ಸಂಜೆ ಲೈವಲ್ಲೇ ಬಂದು ನನ್ನ ಒಂದು ಆಮ್ಸ್ಟಾರ್ ಟೋಕನ್ಗಳನ್ನ ಸೆಲ್ ಮಾಡೋದನ್ನ ಲೈವಲ್ಲೇ ತೋರಿಸ್ತೀನಿ. ಸೊ ಲೈವ್ ಸೆಷನ್ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ನೀವು ಕಮೆಂಟ್ ಮಾಡಿದಷ್ಟು ನಾನು ಲೈವ್ ಸೆಷನ್ ಬಂದು ತಿಳಿಸ್ಕೊಡ್ತೀನಿ. ಸೊ ಎಲ್ರಿಗೂ ಅಲ್ಲೇ ಕ್ಲಿಯರ್ ಆಗುತ್ತೆ ಲೈವ್ ಸೆಷನಲ್ಲಿ ಇದನ್ನು ಯಾವ ರೀತಿ ಸೆಲ್ ಮಾಡೋದು ಅಂತ, ಓಕೆನಾ. ಸೊ ತುಂಬಾ ಟ್ರಾಫಿಕ್ ಇರುತ್ತೆ, ಸರ್ವರ್ ಹೆವಿ ಇದಾಗುತ್ತೆ ಫ್ರೆಂಡ್ಸ್. ನೀವು ತುಂಬಾ ಹೈ ಸ್ಪೀಡ್ ಇಂಟರ್ನೆಟ್ ಇಟ್ಕೊಂಡು ಬೇಗನೆ 5:00ವರೆಗೆ ಅದು ಲಿಸ್ಟಿಂಗ್ ಆಯಿತು ಅಂದರೆ ಅಲ್ಲಿ ಟೈಮಿಂಗ್ಸ್ ಹೊಡ್ತಾ ಲಿಸ್ಟಿಂಗ್ ಆಗಿದ ತಕ್ಷಣ ಆವಾಗೆ ಸೆಲ್ ಮಾಡಿದ್ರೆ ನಿಮ್ಗೆ ಒಳ್ಳೆಯ ದುಡ್ಡು ಬರುತ್ತೆ. ಸಪೋಸ್ ನೀವೇನಾದರೂ 5ರಿಂದ 10 ನಿಮಿಷ ಲೇಟ್ ಆಯಿತು ಅಂದರೆ ಸರ್ವರು ಅಥವಾ ನೆಟ್ವರ್ಕ್ ಇಶ್ಯೂಯಿಂದ ತುಂಬಾ ಅಮೌಂಟ್ ಕಮ್ಮಿ ಆಗಿಬಿಡುತ್ತೆ, ಅದ್ರ ಪ್ರೈಸೇ ಡೌನ್ ಆಗಿಬಿಡುತ್ತೆ. ಸೊ ಹುಷಾರಾಗಿರಿ, ಒಳ್ಳೆಯ ನೆಟ್ವರ್ಕ್ ಇರೋ ಪ್ಲೇಸಲ್ಲಿದ್ದು ಬೇಗನೆ ಕ್ಲೈಮ್ ಮಾಡ್ಕೊಳ್ಳಿ ಅಂತ ಹೇಳ್ತಾಯಿದ್ದೀನಿ. ಅದಕ್ಕೆ ಕ್ಲೈಮ್ ಮಾಡೋ ವೀಡಿಯೋ ನಾನು ನಿಮಗೆ ತೋರಿಸ್ಕೊಡ್ತೀನಿ ಈಗ ಒಂದು ಯಾವ ರೀತಿ ಅಂತ. ನಿಮಗೇನಾದರೂ ಲೈವ್ ಸೆಷನ್ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸೊ ಫ್ರೆಂಡ್ಸ್, ಈಗಾಗಲೇ ಟೋಕನ್ನು ರಿಸೀವ್ ಆಗಿದೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ಈ ಒಂದು ಟೋಕನ್ ರಿಸೀವ್ ಆದಮೇಲೆ ನೆಕ್ಸ್ಟ್ ನೀವು ಬೈನಾನ್ಸ್ ಆ್ಯಪಿಗೆ ಬರಬೇಕಾಗುತ್ತೆ. ಬೈನಾನ್ಸ್ ಆ್ಯಪು ಯಾರೆಲ್ಲ ವಿತ್ಡ್ರಾ ಕೊಟ್ಕೊಂಡಿದ್ದೀರಾ ಅವರಿಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಸೊ ನೀವು ವ್ಯಾಲೆಟ್ಸ್ಗೆ ಬಂದು ವ್ಯಾಲೆಟ್ಸಲ್ಲಿ ಓವರ್ವ್ಯೂ ಹತ್ರ ಕ್ರಿಪ್ಟೋ ಅಂತ ಇರುತ್ತೆ, ಇನ್ನೊಂದು ಅಕೌಂಟ್ ಅಂತ ಇರುತ್ತೆ. ಸೊ ಕ್ರಿಪ್ಟೋದಲ್ಲಿ ನಿಮಗೆ ಆಮ್ಸ್ಟಾರ್ ರಿಸೀವ್ ಆಗಿರುತ್ತಲ್ವ ಫ್ರೆಂಡ್ಸ್. ಸೊ ಆಮ್ಸ್ಟಾರ್ ನಿಮ್ಮ ಮೇಲೆ ಈ ರೀತಿ ಪ್ರೆಸ್ ಮಾಡಿಬಿಟ್ಟು, ಸೊ ಇಲ್ಲಿ ಸ್ಪಾಟ್ ಅಂತ ಇದೆ ನೋಡಿ, ಸ್ಪಾಟ್ ಟ್ರೇಡಿಂಗ್ ಮೇಲೆ ಹೋಗಬೇಕು ಫ್ರೆಂಡ್ಸ್. ಸ್ಪಾಟ್ ಹತ್ರ ಹೋದಾದ್ಮೇಲೆ ನೀವು ಆಮ್ಸ್ಟಾರ್ ಅಂತ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಆಮ್ಸ್ಟಾರ್ ನೆಕ್ಸ್ಟು ಈ ಒಂದು ಬೈನಾನ್ಸಲ್ಲಿ ಅಲ್ಲಿ ಆಮ್ಸ್ಟಾರ್ USDT ಅಂತ ಬಿಡ್ತಾರೆ. ಸೊ ಆಮ್ಸ್ಟಾರ್ ಬೈ ಆ್ಯಂಡ್ ಸೆಲ್ ಅಂತ ಹೋಗಿ ಹೊಡೆದಾಗ ಸೊ ನಿಮಗೆ ಇದನ್ನು ನಾನೀಗ ಯಾಕಂದರೆ ಅದಿನ್ನೂ ಲಿಸ್ಟಿಂಗ್ ಆಗಿಲ್ಲ ತೋರಿಸೋದಕ್ಕಾಗಲ್ಲ, ನಿಮಗೆ USDT ತೋರಿಸ್ತೀನಿ. ಸೊ ಈ ರೀತಿ ಹೊಡೆದಾಗ ಇಲ್ಲಿ ಟ್ರೇಡಿಂಗ್ ಅಂತ ಬರುತ್ತೆ ನೋಡಿ ಫ್ರೆಂಡ್ಸ್. ಟ್ರೇಡಿಂಗ್ ಹತ್ರ ಆಮ್ಸ್ಟಾರ್ USDT, ಇಲ್ಲಿ USDC ಅಂತ ಬಂದಿದೆ. ಸೊ ಅಲ್ಲಿ ನಾವು ಆಮ್ಸ್ಟಾರ್ USDT ಅನ್ನೋದಕ್ಕೆ ಮಾತ್ರ ಹೋಗ್ಬೇಕು, ಯಾಕಂದರೆ ನಾವು ಆಮ್ಸ್ಟಾರಿಂದ USDTಗೆ ಸೆಲ್ ಮಾಡಿ ಕನ್ವರ್ಟ್ ಮಾಡ್ಕೊತಾ ಇದ್ದೀವಿ ಅಂತ ಅದರ ಅರ್ಥ, ಓಕೆನಾ. ನಾನು ನಿಮಗೆ ಲೈವ್ ಸೆಷನಲ್ಲಿ ಅಲ್ಲೇ ತೋರಿಸ್ತೀನಿ, ಕಮೆಂಟ್ ಮಾಡಿ ತಿಳಿಸಿ. ಸೊ ಆಮ್ಸ್ಟಾರ್ USDT ಲೈವ್ ಸೆಷನ್ಗೆ ಹೋದಾದ್ಮೇಲೆ ಸೊ ಈ ರೀತಿ ಒಂದು ಗ್ರಾಫ್ ಬರುತ್ತೆ ನಿಮಗೆ. ಅಲ್ಲಿ ಲೈವ್ ಟ್ರೇಡಿಂಗ್ ಓಡ್ತಾ ಇರುತ್ತೆ, ಪ್ರೈಸ್ ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ, ಮೇಲಕ್ಕೆ ಹೋಗ್ತಾ ಇರುತ್ತೆ, ಕೆಳಗಡೆ ಬರ್ತಾ ಇರುತ್ತೆ. ಸೊ ನೀವಾಗ ಏನು ಮಾಡಬೇಕಂತಂದರೆ ಡೈರೆಕ್ಟ್ ಸೆಲ್ಲಿಗೆ ಬರಬೇಕು. ಸೆಲ್ಲಿಗೆ ಬಂದುಬಿಟ್ಟು ಇಲ್ಲಿ ಡ್ರಾಗ್ ಮಾಡೋದಿದೆ ನೋಡಿ ಫ್ರೆಂಡ್ಸ್. ಈ ಒಂದು ನೀವು ಫುಲ್ಲು ಟೋಕನ್ನ ಸೆಲ್ ಮಾಡ್ತೀರಾ ಅಂದರೆ ಫುಲ್ಲು ಡ್ರಾಗ್ ಮಾಡಬೇಕು. ಡ್ರಾಗ್ ಮಾಡಿ ನೀವು 100% ಟೋಕನ್ ಸೆಲ್ ಮಾಡ್ತೀರಾ ಅಂದರೆ ಫುಲ್ ಡ್ರಾಗ್ ಮಾಡಿ, 50% ಟೋಕನ್ ಡ್ರಾಗ್ ಮಾಡ್ತೀರಾ ಅಂದರೆ ಫುಲ್ ಡ್ರಾಗ್ ಮಾಡಿ. ಸೊ ನಿಮಗೆ ಆವಾಗ ಇಲ್ಲಿ ಟೋಟಲ್ USDT ಅಂತ ಕೆಳಗಡೆ ಇದೆಯಲ್ಲ, ಅಲ್ಲಿ ಆಮ್ಸ್ಟಾರ್ ಸೆಲ್ ಮಾಡಬೇಕಾದ್ರೆ ಟೋಟಲ್ USDT ಅಂತ ಬರುತ್ತೆ. ನೀವು ಟಕ್ಕನಾಗಿ ಸೆಲ್ ಕೊಡಿ. ಸೆಲ್ ಆಗಿದ ತಕ್ಷಣ ನಿಮಗೆ ಇಲ್ಲಿ ಹೋಲ್ಡಿಂಗ್ಸ್ ಹತ್ರ ಬಂದರೆ ನಿಮ್ಮ ಆರ್ಡರ್ ಈಸಿಯಾಗಿದೆ. ಸೊ ಇಲ್ಲಿ ಲಿಮಿಟ್ ಅಂತ ಕೊಡೋಕೆ ಹೋಗ್ಬೇಡಿ, ಈಸಿಯಾಗಿ
ಮಾರ್ಕೆಟ್ ಅಂತಲೇ ಕೊಡಿ, ಮಾರ್ಕೆಟ್ ಕೊಡಿ. ಯಾಕಂದರೆ ಮಾರ್ಕೆಟ್ ಏನು ಓಡ್ತಾ ಇದೆಯೋ ಅಷ್ಟು ಕ್ಷಣಕ್ಕೆ ನೀವು ಸೆಲ್ ಮಾಡ್ತಾ ಇರೋ ಟೈಮ್ಗೆ ಏನು ಓಡ್ತಾ ಇದೆಯೋ ಪ್ರೈಸು, ಆ ಪ್ರೈಸ್ಗೆ ಈಸಿಯಾಗಿ ಸೆಲ್ ಆಗಿಬಿಡುತ್ತೆ. ಸೊ ನೆಕ್ಸ್ಟ್ ಒಂದು ಬಂದು ಬೈಬಿಟ್ಟಲ್ಲಿ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಬೈಬಿಟ್ಟಲ್ಲಿ ಯಾರ್ಯಾರೆಲ್ಲ ಎಕ್ಸ್ಚೇಂಜು ಚೂಸ್ ಮಾಡ್ಕೊಂಡಿದ್ದೀರೋ ಅವ್ರಿಗೆ ನಾನಿಲ್ಲಿ ಡೌಟ್ನ ಕ್ಲಿಯರ್ಸ್ ಮಾಡೋದಕ್ಕೆ ಬಂದಿದ್ದೀನಿ. ಸೊ ಅದಾದಮೇಲೆ ಈ ರೀತಿ ಬೈಬಿಟ್ ಇಂಟರ್ಫೇಸ್ ಬರುತ್ತೆ. ಸೊ ಬೈಬಿಟ್ಟಲ್ಲೂ ಕೂಡ ನೀವು ಅಸೆಟ್ಗೆ ಬರಬೇಕು, ಓಮಿಂದ ಅಸೆಟ್ಗೆ ಬರ್ತೀರಾ. ಸೊ ಬಂದಾದಮೇಲೆ ಇಲ್ಲಿ ನೀವು ಅಕೌಂಟು ಮತ್ತು ಅಸೆಟ್ ಹತ್ರ ಇರುತ್ತಲ್ಲ, ಅಸೆಟ್ ಹತ್ರ ಬಂದು ಆರ್ಮ್ಸ್ಟಾರ್ ಟೋಕನ್ ಮೇಲೆ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದಾಗ ನಿಮಗೆ ಕೆಳಗಡೆ ಆರ್ಮ್ಸ್ಟಾರ್ USDT ಅಂತ ಇಲ್ಲೂ ಕೂಡ ತೋರಿಸುತ್ತೆ. ಸೊ ಅದು ಇವಾಗ ತೋರಿಸ್ತಾ ಇಲ್ಲ, ಬಟ್ ಸಂಜೆ ಲಿಸ್ಟ್ ಆಗೋ ಸಮಯಕ್ಕೆ ಲಿಸ್ಟ್ ಆದಮೇಲೆ ಅಲ್ಲಿ ಬಂದೇ ಬರುತ್ತೆ. ಸೊ ಅದಕ್ಕಿಂತ ಮುಂಚೆ ನಾನು ಇಲ್ಲಿ ಕ್ಯಾಟಿ ಅಂತ ಇದೆ ನೋಡಿ, ಕ್ಯಾಟಿನ ನಾನು ಬೇಕಾದ್ರೆ ನಿಮ್ಗೆ ತೋರಿಸ್ತೀನಿ ನೋಡಿ. ಈ ಥರ ಸೇಮ್ ಬರುತ್ತೆ. ಆರ್ಮ್ಸ್ಟಾರ್ ಕಾಂಬ್ಯಾಕ್ಟು ಕೂಡ ಸೇಮ್ ಇದೇ ಥರ ಬರುತ್ತೆ. ಟ್ರೇಡ್ ಅಂತ ಬರುತ್ತೆ, ಕ್ಯಾಟಿ USDT ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದಮೇಲೆ ನೀವು ಅಲ್ಲಿ ಲಿಮಿಟ್ ಅಂತ ಇದೆಯಲ್ಲ, ಲಿಮಿಟು ಮಾರ್ಕೆಟ್ಗೆ ಅಂತ ಕೊಡಿ. ಸೀದಾ ನೀವು ಇಲ್ಲೂ ಕೂಡ ಡ್ರ್ಯಾಗ್ ಮಾಡಬೇಕು. ಬೈನಾನ್ಸಲ್ಲೂ ಡ್ರ್ಯಾಗ್ ಮಾಡಬೇಕು. 50% ಸೆಲ್ ಮಾಡ್ತೀರಾ, 25% ಸೆಲ್ ಮಾಡ್ತೀರಾ, ಡ್ರ್ಯಾಗ್ ಮಾಡಿ. ಡ್ರ್ಯಾಗ್ ಮಾಡಾದಮೇಲೆ ನಿಮಗೆ ಟೋಟಲ್ ಕ್ಯಾಟಿ ಬರುತ್ತೆ. ಟೋಟಲ್ ಅಮೌಂಟ್ ಎಷ್ಟು ಬರುತ್ತೆ. ಸೊ ನೋಡಿ, ನಾನು 2 KT ಸೆಲ್ ಮಾಡ್ತಾ ಇರೋದ್ರಿಂದ ಮ್ಯಾಕ್ಸಿಮಮ್ ಸೆಲ್ 1.43 USDT ಬರ್ತಾಯಿದೆ ಅಂತ ಬೈನಾನ್ಸಲ್ಲೂ ಕೂಡ ಕೆಳಗಡೆ ತೋರಿಸ್ತೈತೆ. ಸೊ ನಿಮಗೂ ಕೂಡ ಅದೇ ಥರ ತೋರಿಸ್ಬಿಡುತ್ತೆ. ಸೊ ನೀವು ಈಸಿಯಾಗಿ ಸೆಲ್ ಕ್ಯಾಟಿ ಅಂತ ಕೊಟ್ಟರೆ ಈಸಿಯಾಗಿ ಸೆಲ್ ಆಗುತ್ತೆ. ನಿಮಗೆ ಅಮೌಂಟು ಇಲ್ಲಿ USDTಲಿ ಬಂದು ಈ ರೀತಿ ಕೂತ್ಕೊಬಿಡುತ್ತೆ ಫ್ರೆಂಡ್ಸ್. ಓಕೆನಾ. ನೀವು USDTಗೆ ಟ್ರೇಡ್ಗೆ ಹೋಗಬೇಕು, USDT ಆರ್ಮ್ಸ್ಟಾರ್ ಅಂತ ಸೆಲೆಕ್ಟ್ ಮಾಡಬೇಕು. ಸೊ ಈ ಕಡೆ ಬಂದು ಸೆಲ್ಲು, ಅದಾದಮೇಲೆ ಲಿಮಿಟ್ ಬೇಕಾದ್ರೆ ಲಿಮಿಟು ಇಕ್ಕೊಳ್ಳಿ ಅಥವಾ ಮಾರ್ಕೆಟ್ ಇಕ್ಕೊಳ್ಳಿ. ಮಾರ್ಕೆಟ್ ಇಕ್ಕೊಂಡ್ರೆ ಯಾಕಂದರೆ ಏನು ಅವಾಗ ಓಡ್ತಾ ಇರುತ್ತೋ ಟಕ್ಕನಂಗೆ ಅವಾಗೇ ಸೆಲ್ ಆಗಿಬಿಡುತ್ತೆ. ಸೆಲ್ ಆಗಿದ ತಕ್ಷಣ USDT ಕನ್ವರ್ಟ್ ಆಗುತ್ತೆ. ಸೊ ತುಂಬಾ ನೆಟ್ವರ್ಕ್ ಇಶ್ಯೂಸ್ ಇರುತ್ತೆ, ಟ್ರಾಫಿಕ್ ಇರುತ್ತೆ, ಅಂದರೆ ಸರ್ವರ್ ಟ್ರಾಫಿಕ್ ಹೇಳ್ತಾ ಇರೋದು. ಸೊ ನೋಡಿಕೊಂಡು ಒಳ್ಳೆ ನೆಟ್ವರ್ಕ್ ಇರೋ ಪ್ಲೇಸಲ್ಲಿ ಬೇಗನೆ ಕ್ಲೈಮ್ ಮಾಡ್ಕೊಳ್ಳಿ. ಸೊ ಲೈವ್ ಸೆಷನ್ ಬೇಕು ಅಂದರೆ ದಯವಿಟ್ಟು ಈ ವಿಡಿಯೋಗೊಂದು ಕಮೆಂಟ್ ಮಾಡಿ ತಿಳಿಸಿ. ನೋಡಿದ್ರಲ್ಲ, ಈ ರೀತಿ ಬೈನಾನ್ಸ್ ಆಗಲಿ ಬೈಬಿಟ್ಟಲ್ಲಾಗಲಿ ಸೆಲ್ಲು ಓಲ್ಡ್ ಮಾಡೋದಾದರೆ ಹಂಗೆ ಮಾಡ್ಬೋದು. ಈ ರೀತಿ ಟ್ರೇಡಿಂಗ್ ಮಾಡೋವಂಥದ್ದು. ಸೊ ಸಪೋಸ್ ನಿಮಗೆ ಟೆಲಿಗ್ರಾಮ್ ವ್ಯಾಲೆಟಿಂದ ಯಾವ ರೀತಿ ನಾವು ವಿತ್ಡ್ರಾ ಮಾಡೋದು ಅಂತ ಅಂದರೆ ಫ್ರೆಂಡ್ಸ್, ನೀವೀಗ ಟೆಲಿಗ್ರಾಮ್ ವ್ಯಾಲೆಟಲ್ಲಿ ನಿಮಗೆ KYC ಮಾಡಬೇಕಾಗುತ್ತೆ. ಸೊ ನೀವು ಆಧಾರ್ ಕಾರ್ಡ್ ಕೇಳ್ತಾರೆ ಅವರು. ಆಧಾರ್ ಕಾರ್ಡ್ ಕೊಟ್ಬಿಟ್ಟು ನಿಮ್ಮ ಒಂದು ಫೋಟೋ, ಪಾನ್ ಕಾರ್ಡ್ ಅಪ್ಲಿಕೇಶನ್ ಹಾಕ್ಬಿಟ್ಟು ನೀವು ಇದರಿಂದ ಇಲ್ಲಿ ಎಕ್ಸ್ಚೇಂಜ್ಗಳಿಗೆ ಸೆಲ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಆರ್ಮ್ಸ್ಟಾರ್ ಅಂತ ಇದೆಯಲ್ಲ, ಈ ಒಂದು ಆರ್ಮ್ಸ್ಟಾರ್ ಕಾಯಿನ್ನ ನೀವು ಇಲ್ಲಿ ಏನಾದರೂ ನೀವು ವಿತ್ಡ್ರಾ ಮಾಡಬೇಕು ಅಂತಂದರೆ ನೀವು ಸಪೋಸ್ ಬೇರೆ ಯಾರಿಗಾನ ಕಳಿಸ್ಬಿಟ್ಟು ಅಲ್ಲಿಂದ ಅವ್ರ ಹತ್ರ ವಿತ್ಡ್ರಾ ತೊಗೋಬೋದು. ಅಂದರೆ ಸಪೋಸ್ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ನಿಮಗೆ ಇಲ್ಲಿಂದ ನೀವು ನನಗೆ ಕಳಿಸ್ಕೊಂಡು ನಾನು ಆರಾಮಾಗಿ ನಾನು ನಿಮಗೆ ವಿತ್ಡ್ರಾ ಮಾಡಿಕೊಡ್ತೀನಿ. ಇಲ್ಲ ಅಂದರೆ ನೀವು ಇದರಲ್ಲಿ KYC ಮಾಡಿಕೊಂಡು ಇಲ್ಲಿ ಸೆಂಡ್ ಅಂತ ಹೊಡೆದಾಗ ನೀವು ಈಸಿಯಾಗಿ ಬೇರೆ ಎಕ್ಸ್ಚೇಂಜ್ಗಳಿಗೆ ಸೆಂಡ್ ಆಗುತ್ತೆ. ಬೇರೆ ಎಕ್ಸ್ಚೇಂಜ್ಗಳಿಗೆ ಸೆಂಡ್ ಮಾಡ್ಕೋಬೇಕಂದ್ರೆ ನೀವು KYC ಮಾಡಬೇಕು ಅಂತ ನಾನು ಹೇಳಿದ್ನಲ್ಲ. KYC ಮಾಡ್ಕೊಂಡು ಸಂಜೆ 5 ಇದು ಕೂಡ ಬಿಡ್ತಾರೆ. ಸೊ ನೀವು KYC ಮಾಡಿಕೊಂಡು ಬೇರೆ ಎಕ್ಸ್ಚೇಂಜ್ಗಳಿಗೆ ಸೆಂಡ್ ಮಾಡ್ಕೊಳ್ಳಿ. ಆ ಒಂದು ಅಡ್ರೆಸ್ನ ಕಾಪಿ ಅಡ್ರೆಸ್ ಮಾಡ್ಕೊಂಬಂದು ಸೆಂಡ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಇಲ್ಲಿಂದ ನಿಮ್ಮ ಫ್ರೆಂಡ್ಗಳಿಗೆ ಸೆಂಡ್ ಮಾಡಿಕೊಂಡು ಈಸಿಯಾಗಿ ಸೇಲ್ ಮಾಡಿಕೊಂಡು ಅಮೌಂಟ್ನ ವಿತ್ಡ್ರಾ ಮಾಡ್ಕೊಳ್ಳಿ. ಸೊ ಜಾಸ್ತಿ ಎಲ್ಲ ಬರ್ತದೆ ಅಂತ ನಾವು ಹೇಳೋದಕ್ಕೆ ಆಗೋಲ್ಲ. ಏನು ಕತೆ, ಇವತ್ತು 5:30 ಗಂಟೆ ಟೈಮ್ನ ಕಾದು ನೋಡ್ಬಿಡೋಣ. ಸೊ ನೋಡಿದ್ರಲ್ಲ, ಈ ವಿಡಿಯೋ ಏನಾದರೂ ನಿಮಗೆ ಉಪಯುಕ್ತ ಆಗಿತ್ತು ಅಂತಂದರೆ ದಯವಿಟ್ಟು ಇನ್ನೂ ಚಾನಲ್ಗೆಲ್ಲ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ. ಲೈವ್ ಸೆಷನ್ ಬೇಕು ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಲೇಬೇಕು ಫ್ರೆಂಡ್ಸ್. ಸೊ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.